ನಮಸ್ಕಾರ ಗೆಳೆಯರೆ. ಇಂಡಿಯನ್ ರೈಲ್ವೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿರುತ್ತೆ. ಡೀಟೇಲ್ಸ್ನ ಫುಲ್ ತಿಳ್ಕೊಳ್ಳೋಣ ಬನ್ನಿ. ಇವಾಗ ರೈಲ್ವೆಯಿಂದ ತುಂಬಾ ಪೋಸ್ಟ್ ಕಾಲ್ಫಾರ್ಮ್ ಆಗಿರುತ್ತೆ. ಯಾವುದಕ್ಕೆ ಅಂತಂದ್ರೆ ಪ್ಯಾರಾಮೆಡಿಕಲ್ ಸಂಬಂಧಪಟ್ಟ ಹಾಗೆ. ಸೊ ಓಪನಿಂಗ್ ಡೇಟ್ ಬಂದು ನಿಮಗೆ 17/8/2024 ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಬಂದು 16/9/2024 ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ. ಸೊ ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ, ಇನ್ ಕೇಸ್ ಯಾವ್ದಾದ್ರು ಹೆಸರು ಏನಾದರೂ ಮಿಸ್ ಮ್ಯಾಚ್ ಮಾಡಿದ್ರೆ, ರಾಂಗ್ಲಿ ಫಿಲ್ ಮಾಡಿದ್ರೆ, ನೀವೇನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ನ ಪೇ ಮಾಡಿ, ಮಾಡಿಫಿಕೇಶನ್ ಫೀಸ್ ಅಮೌಂಟ್ನ ಪೇ ಮಾಡಿ 17/9/2024 26/9/2024 ಒಳಗಡೆಗೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ನೀವು ಪೇಮೆಂಟ್ ಮಾಡಿ. ಈ ನೋಟಿಫಿಕೇಶನ್ ನಲ್ಲಿ ಟೋಟಲ್ 20 ತರ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ಸೊ ಅದನ್ನ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಏಜ್ ಲಿಮಿಟ್ ಬಂದ್ರೆ, ಯಾರೆಲ್ಲ ಅನ್ರಿಸರ್ವ್ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾ ಇರ್ತಾರೆ ಅವರಿಗೆ 35 ಏಜ್ ಇರುತ್ತೆ. ಮತ್ತೆ ಇನ್ನೊಂದು ಏನ್ ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ, ಕೋವಿಡ್ ಪ್ಯಾಂಡಮಿಕ್ ಇದ್ದ ಕಾರಣದಿಂದ 3 ವರ್ಷ ಎಲ್ಲಾರ್ಗು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಇದು ಒಂದು ಎಲ್ಲಾರ್ಗು ಯೂಸ್ ಆಗುತ್ತೆ. SC/ST ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದಕ್ಕೆ ಎಲ್ಲಾ ಕ್ಯಾಟಗರಿಗಳಿಗೂ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೋವಿಡ್ ಪ್ಯಾಂಡಮಿಕ್ ಇಂದ ಇರೋದ್ರಿಂದ ಎಲ್ಲಾರ್ಗು 3 ವರ್ಷ ಏಜ್ ರಿಲ್ಯಾಕ್ಸೇಷನ್. ಸೊ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ, SC/ST, ಎಕ್ಸ್ ಸರ್ವಿಸ್ ಮೆನ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಅಥವಾ EBC ಅಂತ ಹೇಳ್ತೀವಿ, ಈ ಕ್ಯಾಟಗರಿಗಳಿಗೆ 250 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. ಬಿಟ್ಟು ಬೇರೆ ಎಲ್ಲ ಯಾವ್ದೆಲ್ಲ ಕ್ಯಾಟಗರಿ ಇರುತ್ತೆ ಅವ್ರಿಗೆಲ್ಲ 500 ರೂಪಾಯಿ ಫೀಸ್, ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹೇಗಿರುತ್ತೆ ಅಂತಂದ್ರೆ, ಅಭ್ಯರ್ಥಿಗಳು ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಮಲ್ಟಿಪಲ್ ಅಪ್ಲಿಕೇಶನ್ ಹಾಕೋ ಆಗಿರಲ್ಲ. ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸಿಂಗಲ್ ಸ್ಟೇಜ್ CBT ಆಗುತ್ತೆ. 90 ಮಿನಿಟ್ಸ್ ಟೈಮ್ ಕೊಡ್ತಾರೆ 100 ಕ್ವಶನ್ಸ್ಗೆ. ಸೊ ಕ್ವಶನ್ ಪೇಪರ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಬರುತ್ತೆ ಅಂತಂದ್ರೆ, ಪ್ರೊಫೆಷನಲ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಜನರಲ್ ಅರ್ಥಮೆಟಿಕ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಸೈನ್ಸ್. ಸೊ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ ಈ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ. ಸೊ ನೀವೆಷ್ಟು ತಪ್ಪು ಮಾಡ್ತೀರಾ ಅದಕ್ಕೆ 1/3 ಮಾರ್ಕ್ಸ್ ಕಟ್ ಆಗುತ್ತೆ ಈಚ್ ಕ್ವಶನ್ಗೆ. CBT ಆದ ನಂತರ ಡಾಕ್ಯುಮೆಂಟ್ಗೆ 1:1 ಕಾಲ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಒಂದು ಪೋಸ್ಟ್ಗೆ ಒಬ್ಬ ಅಭ್ಯರ್ಥಿನ ಕಾಲ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ನ ಯಾವ ರೀಜಿಯನ್ಗೆ ಹಾಕಬೇಕು ಅಂತ ನಿಮ್ಗೆ ಇಷ್ಟ ಇರುತ್ತೆ ಆ ರೀಜಿಯನ್ಗೆ ಅಪ್ಲಿಕೇಶನ್ ಹಾಕೋಕೆ ಇಲ್ಲಿ ಟೋಟಲ್ ನಂಬರ್ ಆಫ್ ರೀಜನ್ಸ್ ಇರುತ್ತೆ. ನೀವು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ತಪ್ಪಾಗಿದ್ರೆ ಅದಕ್ಕೆ ಮಾಡಿಫಿಕೇಶನ್ ಫೀಸ್ ಅಂತ ಪೇ ಮಾಡಬೇಕಾಗಿರುತ್ತೆ. ಅದು 250 ರೂಪೀಸ್ ಇರುತ್ತೆ. ಇದು ನಾನ್ ರೀಫಂಡಬಲ್ ಅಮೌಂಟ್ ಆಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ 8 ತರಹದ ಜಾಬ್ಸು ಖಾಲಿ ಇರುತ್ತೆ. ಡಯಾಲಿಸಿಸ್ ಟೆಕ್ನಿಷಿಯನ್, ECG ಟೆಕ್ನಿಷಿಯನ್, ಹೆಲ್ತ್ ಅಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 3, ಲ್ಯಾಬೋರೇಟರಿ ಸೂಪರ್ಡೆಂಟ್, ಫಾರ್ಮಸಿಸ್ಟ್, ಫಿಸಿಯೋಥೆರಪಿಸ್ಟ್, ರೇಡಿಯೋಗ್ರಾಫರ್, ಎಕ್ಸ್ರೇ ಟೆಕ್ನಿಷಿಯನ್, ನರ್ಸಿಂಗ್ ಸೂಪರ್ಡೆಂಟ್. ಇಷ್ಟು ಪೋಸ್ಟು ನಮ್ಮ ಬೆಂಗಳೂರಲ್ಲಿ ಖಾಲಿ ಇರುತ್ತೆ. ನಮ್ಮ ಬೆಂಗಳೂರಿಗೆ ಟೋಟಲ್ ಇರುವಂಥ ಪೋಸ್ಟ್ ಬಂದು 82 ಇರುತ್ತೆ. ನಾನು ಬರೀ ಬೆಂಗಳೂರು ಮತ್ತು ಚೆನ್ನೈನ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಚೆನ್ನೈ ರೀಜಿಯನ್ ಅಲ್ಲಿ ನಾವು ನೋಡೋದಾದ್ರೆ ಟೋಟಲ್ 11 ತರಹದ ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಮತ್ತು ಇದರಲ್ಲಿ ಟೋಟಲ್ ವೇಕೆನ್ಸಿಗಳು ಎಷ್ಟು ಖಾಲಿ ಇರ್ತವೆ ಅಂತಂದ್ರೆ 143. ಇದರಲ್ಲೂ ಕೂಡ ಕಾರ್ಡಿಯಾಕ್ ಟೆಕ್ನಿಷಿಯನ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ECG ಟೆಕ್ನಿಷಿಯನ್, ಫೀಲ್ಡ್ ವರ್ಕರ್, ಹೆಲ್ತ್ ಅಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 3, ಲ್ಯಾಬೋರೇಟರಿ ಅಸಿಸ್ಟೆಂಟ್ ಗ್ರೇಡ್ 2, ಪರ್ಫ್ಯೂಷನಿಸ್ಟ್, ಫಾರ್ಮಸಿಸ್ಟ್, ಫಿಸಿಯೋಥೆರಪಿಸ್ಟ್, ರೇಡಿಯೋಗ್ರಾಫರ್, ಎಕ್ಸ್ರೇ ಟೆಕ್ನಿಷಿಯನ್, ನರ್ಸಿಂಗ್ ಸೂಪರ್ಡೆಂಟ್, ಇಷ್ಟು ತರಹದ ವೇಕೆನ್ಸಿಗಳು ಖಾಲಿ ಇರುತ್ತೆ. ಈ ಎಕ್ಸಾಮ್ಗಳಿಗೆ ಬರುವಂತಹ ಸಿಲೆಬಸ್ ಯಾವ ತರ ಇರುತ್ತೆ ಅಂತಂದ್ರೆ, ಜನರಲ್ ಆಗಿ ಎಲ್ಲರಿಗೂ ಜನರಲ್ ಅರ್ಥಮೆಟಿಕ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್, ಇವು ಬಂದು ಎಲ್ಲಾ ಪೋಸ್ಟ್ಗಳಿಗೂ ಕಾಮನ್ ಎಕ್ಸಾಮ್ ಇರುತ್ತೆ. ಮತ್ತೆ ಯಾರು ಯಾವ್ಯಾವ ರೀತಿ
ಅಪ್ಲಿಕೇಶನ್ ಹಾಕಿರ್ತೀರಾ ಆ ಅಪ್ಲಿಕೇಶನ್ ತಕ್ಕಂತೆ ಸಿಲೆಬಸ್ನ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ಜಾಬ್ ನೋಟಿಫಿಕೇಶನ್. ಇದೇ ರೀತಿ ನಿಮಗೆ ಬೇರೆ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.